ಹಿಂದೆ ಜಾಸ್ತಿ ಓಡಾಟ ಪಕ್ಷ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಂಥ ಜಗದೀಶ್ ಚೌಧರಿ ಅವರೇ, ಪ್ರಧಾನ ಕಾರ್ಯದರ್ಶಿಯಂಥ ಸತೀಶ್ ಅವರೇ, ಲಿಂಗೇಶ್ ಅವರೇ, ಎಲ್ಲ ನನ್ನ ಹಿಂದೂ ಬಂಧು ಭಗಿನಿಯರೇ, ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಭಾರತ ಒಂದು ಹಿಂದೂ ಸನಾತನ ಧರ್ಮದ ಮೇಲೆ ನಿಂತಂಥ ಒಂದು ದೇಶ. ಈ ದೇಶದ ಹಿನ್ನೆಲೆಯೇ ನಾವು ಹಿಂದುತ್ವದ ಮೇಲೆ ಇವತ್ತು ದೇಶವನ್ನು ನಿಂತಿದೆ. ಈ ರಾಷ್ಟ್ರದಲ್ಲಿ ಹುಟ್ಟಂಥವನು ಪ್ರತಿಯೊಬ್ಬನೂ ಹಿಂದೂನೇ. ಆ ನಿಟ್ಟಿನಲ್ಲಿ ಇವತ್ತು ಈ ಧರ್ಮ ಆಚರಣೆ, ಹಿಂದುತ್ವ, ಈ ಭೂನಾದಿಯ ಮೇಲೆ ನಿಂತಂಥ ನಾವೆಲ್ಲ ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಸಂಘ ಸ್ಥಾಪನೆಯಾಗಿ 100 ವರ್ಷ ಆಗಿದೆ. 100 ವರ್ಷದ ಹಿನ್ನೆಲೆಯಲ್ಲಿ ಶತಾಬ್ದಿಯನ್ನು ಇತ್ತೀಚೆಗೆ ನಾವು ಆಯೋಜನೆ ಮಾಡಿದ್ದು ಯಶಸ್ವಿಯಾಗಿದೆ. ಅದೇ ರೀತಿ ಹಿಂದೂ ಸಮಾಜೋತ್ಸವವನ್ನು ಹಲವಾರು ಕಡೆ, ಕೆಲವು ಕಡೆ ಮಾಡ್ತಾಯಿದ್ದೆ ಹಿಂದೆ. ಈಗ ಸಂಘಕ್ಕೆ 100 ವರ್ಷ ತುಂಬಿದೆ. ಇಲ್ಲಿ ಯಾವುದೇ ಪಕ್ಷ, ಜಾತಿ, ಧರ್ಮವಿಲ್ಲದೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಡೆಯುವಂಥ ಒಂದು ಉತ್ಸವ ಇದು. ಕೆಲವು ಕಡೆ ದಕ್ಷಿಣ ಕನ್ನಡ, ಬೇರೆ ಬೇರೆ ಕಡೆ ಉತ್ತರ ಕನ್ನಡ, ಬೇರೆ ಬೇರೆ ಕಡೆ ಹಿಂದೂ ಸಮಾಜೋತ್ಸವ ನಡೀತಾ ಇತ್ತು. ಈಗ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕು ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಆಯೋಜನೆ ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವದ ಒಂದು ಕಮಿಟಿ ಏನಿದೆ, ಬರುವಂಥ 25ನೇ ತಾರೀಕು ನೆಲಮಂಗಲದಲ್ಲಿ ಆಯೋಜನೆಗೊಂಡಿದೆ. ಇದು ಪೂರ್ವಭಾವಿ ಸಿದ್ಧತೆಗಳು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಇಡೀ ನೆಲಮಂಗಲದ ಜನತೆ, ಬಂಧು ಹಿಂದೂಗಳು ಎಲ್ಲ ಒಂದಾಗಬೇಕು, ಒಂದಾಗಿ ಯಶಸ್ವಿ ಆಗಬೇಕು. ಇಲ್ಲಿ ಯಾವುದೇ ಪಕ್ಷ ನಾವು ಹೇಳೋದಿಲ್ಲ, ಯಾವುದೇ ಪಕ್ಷದವರು ಅಂತ ಹೇಳ್ಕೊಳ್ಳೋಂಗಿಲ್ಲ. ನಾವೆಲ್ಲ ಹಿಂದೂಗಳನ್ನು ಒಂದೇ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದೀವಿ. ಇವತ್ತು ನೋಡ್ತಾ ಇದ್ದೀವಿ ಈ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ. ಇವತ್ತು ಹೊರ ರಾಷ್ಟ್ರಗಳಿಂದ ಬಂದು ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಈ ಹೊರ ರಾಷ್ಟ್ರಗಳಿಂದ ಬಂದಂಥವರು ಅಕ್ರಮವಾಗಿ ನೆಲೆಸಿದ್ದಾರೆ. ಇವರು ಇಲ್ಲಿರೋಂಥ ನಾವು ಮುಸಲ್ಮಾನರಿಗೆ ಹೆಸರು ಹೇಳ್ಕೊಂಡು ಅವರು ಇವತ್ತು ಅವ್ರಿಗೂ ಅನ್ಯಾಯ ದೋಖ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನು ಹೊರ ರಾಷ್ಟ್ರಗಳಿಂದ ಬಂದಂಥವರು ಕಬಳಿಸಿ ಇವತ್ತು ಅವರನ್ನೂ ಆಚೆ ತೊಗೊಳ್ಳುವಂಥ ವ್ಯವಸ್ಥೆಯನ್ನು ಅವರೇ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಒಂದು ತಿಲಾಂಜಲಿ ಹಾಡಲೇಬೇಕಾಗ್ತದೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಏನು ಒಂದು ಲೂಪ್ ಹೋಲ್ಸು ನಾವೆಲ್ಲ ಒಂದಾಗದೆ ಹೋದರೆ ಇಡೀ ದೇಶ ಇವತ್ತೆಲ್ಲ ಒಂದು ಅಧೋಗತಿಗೆ ತೊಗೊಂಡೋಗುವಂಥ ಒಂದು ವ್ಯವಸ್ಥೆ ಆಗ್ತದೆ. ಮುಂದಿನ ಭವಿಷ್ಯ ಈ ಜಲ, ನೆಲ ಸಂರಕ್ಷಣೆ ಮಾಡುವಂಥದ್ದು ಇಲ್ಲಿನ ನಮ್ಮ ಈ ಜನಗಳ ಮೇಲೆ ನಿಂತಿದೆ. ಆ ನಿಟ್ಟಿನಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜನೆ ಆದಂಥ ಹಿಂದೂ ಸಮಾಜೋತ್ಸವವನ್ನು ಯಶಸ್ವಿಯಾಗಿಗೊಳಿಸಬೇಕು ಅಂತೇಳಿ ಇಡೀ ನೆಲಮಂಗಲದ ಏನು ಹಿಂದೂ ಸಮಾಜದ ಏನಿದ್ದಾರೆ ಬಂಧು ಭಗಿನಿಯರಿದ್ದಾರೆ ಅವರೆಲ್ಲರೂ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಚೌಡೇಶ್ವರಿ ದೇವಸ್ಥಾನದಿಂದ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು, ತದನಂತರ ಪೇಟೆ ಬೀದಿನಲ್ಲಿ ಬಂದು ಬಸವಣ್ಣದೇವರ ಮಠದಲ್ಲಿ ಆಯೋಜನೆಗೊಂಡು ವೇದಿಕೆ ಕಾರ್ಯಕ್ರಮ ಇರ್ತದೆ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಬಸವಣ್ಣದೇವರ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದೇ ರೀತಿ ನಮ್ಮ ಈ ರಮಣಾನಂದ ಸ್ವಾಮಿಗಳು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ಕೆಲವು ನಮ್ಮ ಹಿಂದೂ ಮುಖಂಡರುಗಳು, ಹಿಂದೂ ಸಮಾಜದ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಈ ಮೂಲಕ ನೆಲಮಂಗಲದ ಜನತೆಯಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ಸಾಕಷ್ಟು ಸಂಖ್ಯೆಯಲ್ಲಿ ಸೇರಬೇಕಾಗುತ್ತೆ, ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ಎಲ್ಲ ನೆಲಮಂಗಲ ಬಂಧುಗಳಲ್ಲಿ ಈ ಮೂಲಕ ನಾನು ಒಂದು ಮನವಿಯನ್ನು ಮಾಡ್ತೇನೆ. ಈ ಒಂದು ಮನವಿಯನ್ನು ನೀವು ಮನಗೊಟ್ಟು ದಯವಿಟ್ಟು ಭಾನುವಾರ 25ನೇ ತಾರೀಕು 10 ಗಂಟೆಗೆ ಚೌಡೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಬಂದು, ಅಲ್ಲಿಂದ ಮೆರವಣಿಗೆಯಲ್ಲಿ ಬಂದು ಬಸವಣ್ಣದೇವರ ಮಠಕ್ಕೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಇಡೀ ನೆಲಮಂಗಲ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಹಿಂದೂ ಸಮಾಜೋತ್ಸವವನ್ನು ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾಯಿದೆ. ಅದೇ ರೀತಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ ನೆಲಮಂಗಲದಲ್ಲೂ ಸಹ ಹಿಂದೂ ಸಮಾಜೋತ್ಸವ ಭಾನುವಾರ 25/1/2026ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಚೌಡೇಶ್ವರಿ ದೇವಸ್ಥಾನದಿಂದ ಪೇಟೆ ಬೀದಿ ಹಾಗೂ ಬಸವಣ್ಣದೇವರ ಮಠದವರೆಗೆ ಭಾಳ ವಿಜೃಂಭಣೆಯಿಂದ ಹಿಂದೂ ಸಮಾಜೋತ್ಸವನ ಆಚರಣೆ ಮಾಡ್ತಾಯಿದ್ವಿ. ದಯವಿಟ್ಟೆಲ್ಲ ನಮ್ಮ ಹಿಂದೂ ಸಮಾಜದವರು, ಬಂಧು ಬಾಂಧವರು ದಯವಿಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ವಿ. ಜೈ ಹಿಂದೂ, ಜೈ ಹಿಂದೂ, ಜೈ ಹಿಂದ್.